ಈ ಡಾಬಾದ ಹತ್ರ ಬಂದಿದ ತಕ್ಷಣವೇ ನಾವು ಊಟ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ವಿ. ನನ್ನ ಫೇವ್ರೇಟ್ ಡಾಬಾ ಇದು ಸಾಗರ್ ಡಾಬಾ ಅಂತ. ಇಲ್ಲಿ ಹೊಸಯಿಂದ ಭಿವಂಡಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಇಲ್ಲಿ ಆಲೂ ಮಟರು ಮತ್ತು ಚಪಾತಿ ಸೂಪರಾಗಿರುತ್ತೆ. ನಮ್ಮ ಉಮಾಪತಿ ಅಣ್ಣವ್ರಂತೂ ಇನ್ನೂ ತರ್ಸ ಅಂತೇಳಿ ಸುಮಾರು 10 ಚಪಾತಿ ತಿಂದ್ವಿ. ಎರಡೆರಡು ಆಲೂ ಮಟರ್ ತರಿಸ್ಕೊಂಡು ರೈಸೇ ತಿನ್ನಲಿಲ್ಲ, ಪೂರ್ತಿ ಇದೇ ತಿಂದ್ವಿ. ಅದಾದಮೇಲೆ ನಾವು ಇಲ್ಲಿಂದ ಹೊರಟಿದ ತಕ್ಷಣವೇ ಇಲ್ಲಿ ಹೊಸಯಿಂದ ಗೋಡ್ಬಂದರ್ಗೆ ಹೋಗೋ ರೋಡು ಫುಲ್ ಜಾಮು. ಈ ರೋಡಲ್ಲಿರೋ ಅಷ್ಟು ಟ್ರಾಫಿಕ್ಕು ಯಾರ ರೋಡಲ್ಲೂ ಇರಲ್ಲ ನಮ್ಮ ಇಂಡಿಯಾದಲ್ಲಿ. ಅಷ್ಟು ಟ್ರಾಫಿಕ್ ಇಲ್ಲಿ ಆಗುತ್ತೆ. ಸುಮಾರು 3 ಅವರು ಈ ಟ್ರಾಫಿಕಲ್ಲಿ ಸಿಗಾಕೊಂಡೇ ಬರ್ತಾಯಿದ್ದೀವಿ. ನನಗಂತೂ ಸ್ವಲ್ಪ ಮೂವ್ ಆಗ್ತಿರೋದ್ರಿಂದ ನಿದ್ದೆ ಬೇರೆ ತುಂಬ ಇಳಿತಿದೆ. ನಮ್ಮ ಉಮಾಪತಿ ಅಣ್ಣವರು ಹಿಂದೆ ಹೋಗಿ ಮಲ್ಕೊಬಿಟ್ರು ಈ ಟ್ರಾಫಿಕ್ ನೋಡಿ. ಸ್ನೇಹಿತರೆ, ನಾವು ಮುಂಬೈ ಸಿಟಿ ಎಲ್ಲ ಪಾಸ್ ಆದಮೇಲೆ ಎಕ್ಸ್ಪ್ರೆಸ್ ಸಿಗುತ್ತೆ. ಆ ಎಕ್ಸ್ಪ್ರೆಸ್ ಹೈವೇಯಲ್ಲಿ ನಮಗೆ ಕಂಡಲ ಘಾಟ್ ಸಿಗುತ್ತೆ. ಆ ಘಾಟಲ್ಲೂ ಸಹ ತುಂಬ ಜಾಮ್ ಆಗಿದ್ದಾವೆ. ಈ ಘಾಟಲ್ಲಿ ಸುಮಾರು ನೈಟೆಲ್ಲ ಜಾಮ್ ಇರುತ್ತೆ. ಯಾಕಂದರೆ ಇಲ್ಲಿ ತುಂಬ ಟ್ರೇಲರ್ ಗಾಡಿಗಳು ಇವೆಲ್ಲ ಕೂಡ ಹತ್ತುತ್ತಾ ಇರ್ತವೆ. ಮತ್ತು ಆಕ್ಸಿಡೆಂಟ್ಗಳು ಕೂಡ ಈ ರೋಡಲ್ಲಿ ತುಂಬ ಆಗ್ತಾ ಇರ್ತವೆ. ಇಳಿಬೇಕಾದ್ರೆ ಆಗಲಿ ಹತ್ತಬೇಕಾದ್ರೂ ಆಗಲಿ. ಯಾಕಂದರೆ ಇಲ್ಲಿ ಟ್ರೇಲರ್ ಗಾಡಿಗಳೆಲ್ಲ ಕೂಡ ಫುಲ್ ರೈಟಲ್ಲಿ ಇಟ್ಕೊಂಡು ಹತ್ಸಿದ್ರೆ ಈಸಿಯಾಗಿ ಹತ್ತವೆ. ಇವರು ರೂಲ್ ಮಾಡಿರೋದು ಹೆಂಗಿದೆ ಅಂದರೆ ಫುಲ್ ಲೆಫ್ಟಲ್ಲೇ ಹೋಗಿ ಹತ್ಸ್ಬೇಕು ಅಂತ. ಈ ಘಾಟಲ್ಲೂ ಸಹ ಅದೇ ರೂಲ್ ಐತೆ ನೋಡಿರಿ. ಈ ಥರ ಒಂದು ಗಾಡಿ ಹತ್ತಲಿಲ್ಲ ಅಂದರೆ ಇನ್ನೊಂದು ಗಾಡಿಗೆ ಹಿಂದೆಗಡೆ ಸ್ವಲ್ಪ ಹತ್ತಲಿಲ್ಲ ಅಂದರೂ ಜರ ಕೊಡ್ದು ಹಿಂದೆಗಡೆ ಸ್ಲಿಪ್ಪಾಗಿ ಹಿಂದೆ ಬಂದುಬಿಡ್ತವೆ. ಸುಮಾರು 4 ಗಾಡಿ ಇಲ್ಲಿ ಆಕ್ಸಿಡೆಂಟ್ ಆಗಿದ್ದಾವೆ. ಅದರಿಂದಾಗಿ ಫುಲ್ ಜಾಮ್ ಆಗಿಬಿಟ್ಟಿದೆ ಘಾಟೆಲ್ಲ ಕೂಡ. ಈಗ ನೋಡಿರಿ, ಫುಲ್ ರೈಟಲ್ಲಿ ಇಟ್ಕೊಂಡು ಹತ್ಸ್ತಾ ಇದ್ದೀವಿ. ಇದಕ್ಕೂ ಸಹ ಕೇಸ್ ಆಗ್ತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ, ಫುಲ್ ರೈಟಿಗೆ ಬಂದಿದ್ದೀವಿ ಅಂತ. ಮತ್ತು ಈ ಥರ ಆಗಿದೆ ಅಂತ ನಾವು ಹೇಳಿದ್ರೆ ಅವರು ನಂಬೋದೇ ಇಲ್ಲ. ಯಾವ ಥರ ರೂಲ್ಸ್ ಮಾಡಿದ್ದಾರೆ ನೋಡಿ. ಹತ್ರ ಪೊಲೀಸ್ ಯಾರಾದರೂ ಇದ್ದರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗೋ ಥರ ಹೇಳಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊತಾರೆ. ಆದರೆ ಇಲ್ಲಿ ಎಲ್ಲ ಕ್ಯಾಮ್ರಾದಲ್ಲೇ AI ಕ್ಯಾಮ್ರಾದಲ್ಲೇ ಫೈನ್ ಹೊಡಿತಾರೆ. ಅಂತೂ ಇಂತೂ ನಾವು ಎಕ್ಸ್ಪ್ರೆಸ್ ಎಲ್ಲ ಬಿಟ್ಟು ನಾವು ಪುನಃ ಬೈಪಾಸ್ ಎಲ್ಲ ದಾಟಿ ಅದೆಲ್ಲ ಸಿಟಿ ಆಗಿಬಿಟ್ಟಿದೆ. ಈಗ ಫುಲ್ ಟ್ರಾಫಿಕ್ ಇರುತ್ತೆ. ಕಾಟ್ರಾಜ್ ಟನ್ನಲ್ಲು ಈಗ ಪಾಸ್ ಆಗ್ತಾಯಿದ್ದೀವಿ. ನಾವು ಬಾಂಬೆ ವಸೈಯಿಂದ ಬೆಂಗಳೂರಿಗೆ ಹೋಗೋ ಅಷ್ಟೊತ್ತಿಗೆ 1200 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ತನಕ ರಾತ್ರಿ ಹಗಲು ನಾನ್ ಸ್ಟಾಪಾಗಿ ಡ್ರೈವಿಂಗ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಏನಪ್ಪ ಅಂದರೆ ಎಲ್ಲಾದರೂ ನಿದ್ದೆ ಬಂದರೆ 1 ಅವರ್ ನಿಲ್ಲಿಸ್ಬೋದು ಅಷ್ಟೇ. ಅದು ಬಿಟ್ಟು ಎಲ್ಲೂ ನಿಲ್ಲಿಸಲ್ಲ. ಊಟಕ್ಕೆ ಅವು ಬಿಟ್ಟರೆ ಇನ್ನೆಲ್ಲೂ ನಿಲ್ಲಿಸಲ್ಲ. ಅಂತೂ ಇಂತೂ ನಾನ್ ಸ್ಟಾಪಾಗಿ ಜರ್ನಿ ಮಾಡ್ಕೊಂಬಂದು ಈಗ ಬೆಂಗಳೂರು ದಾಬಸ್ಪೇಟೆ ಎಲ್ಲ ಬಿಟ್ಟು ಕೋಲಾರ ಕಡೆ ಹೋಗ್ತಾಯಿದ್ದೀವಿ. ಪೂರ್ತಿ ಗಾಡಿ ಅಲ್ಲಿ ಖಾಲಿ ಆಗುತ್ತೆ.